ಈಗಾಗಲೇ ಸಭಾಧ್ಯಕ್ಷರ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಸಲ್ಲಿಸಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿ ಅವರೇ ಅವನ್ನೇ ಮಾತಾಡ್ಸಿ ಹೋಗ್ತೀನಿ. ಸರ್, ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತೀರಾ, ಏನು ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಏನಿಲ್ಲ, ರಾಜೀನಾಮೆ ಮುಖ್ಯಮಂತ್ರಿ ಕೇಳಿದ್ರು ಕೊಟ್ಟೆ. ಇಷ್ಟು ನಾನು 14ನೇ ತಾರೀಕು ಕೊಡೋದಂತ ಹೇಳಿದ್ದೆ, ಈಗ ಕೊಡಂದ್ರು ಈಗ ಕೊಟ್ಬಿಟ್ಟೆ. ಇಷ್ಟು ದಿಢೀರ್ ಒತ್ತಡಕ್ಕೆ ಮಣಿದರ ಅಂತಂದ ಸರ್? ಒತ್ತಡಕ್ಕೆ ಮಣಿಬೇಕಂದ್ರೆ ಮತ್ತು ಮುಖ್ಯಮಂತ್ರಿಗಳು ಅವರೆಲ್ಲರೂ ಬೇರೆ ಬೇರೆ ಎಲ್ಲ ಬಂದು ಕುಂತಾಗ ಕೇಳಿದಾಗ ಮತ್ತು ಕೊಡಬೇಕು, ಕೊಟ್ಟಿದ್ದೀನಿ. ಮತ್ತೇನು ಮಾಡೋಕ್ಕಾಗ್ತದೆ? ಇಲ್ಲ ಅಂತ 14ನೇ ತಾರೀಕು ಕೊಡೋದಂತ ಹೇಳಿದ್ನಿ, ಅನೌನ್ಸ್ ಮಾಡಿದ್ನಿ, ಮಾಧ್ಯಮ ಮುಂದೆ ಹೇಳಿದ್ನಿ. ಅವ್ರು ಇವತ್ತ ಕೊಡಬೇಕಂದ್ರು ಇವತ್ತು ಕೊಟ್ಟೆ. ಈ ಸಂದರ್ಭದಲ್ಲಿ ನೀವು ವಿಪಕ್ಷಗಳನ್ನ ಏನಾದರೂ ನಿಮ್ಮನ್ನು ಸಂಪರ್ಕಿಸಿದ್ರೆ ಸರ್? ಇಲ್ಲ, ನಾನು ಹೇಳಿದ್ದೀನಿ ಅವ್ರಿಗೆ, ನಿನ್ನೆ ಹೇಳಿದ್ದೆ ರಾಜೀನಾಮೆ ಕೊಟ್ಟನಂತ ಹೇಳಿನ ಅವ್ರಿಗೆ. ಇವತ್ತಿನ ಬೆಳವಣಿಗೆ ಹೇಳಿಲ್ಲ. ಇವತ್ತು ಇಲ್ಲಿ ಕುಂತಾಗ ಒಮ್ಮೆ ದಿಢೀರ್ನೇ ಆತಿದ್ದು ಅದಕ್ಕೆ ಕೊಟ್ಟು ಈಗ ನಾ ಹೇಳ್ತೀನಿ ಅವ್ರಿಗೆ. ಇಷ್ಟ ಸರ್, ನಿಮ್ಮ ಇಷ್ಟು ದಿನದ ರಾಜಕೀಯ ಜೀವನದ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದ್ರೆ? ಏನು, ನಾನು 46 ವರ್ಷದಿಂದ ಇಲ್ಲಿ ವಿಧಾನ ಪರಿಷತ್ನಲ್ಲಿದ್ದೀನಿ. ಮಂತ್ರಿಯಾಗಿ ಕೆಲಸ ಮಾಡೀನಿ, ಸಭಾಪತಿಯಾಗಿ ಕೆಲಸ ಮಾಡೀನಿ, ಶಾಸಕನಾಗಿ ಕೆಲಸ ಮಾಡಿ, ಉಳಿದ ಕಮಿಟಿಗಳಿಗೆ ಅಧ್ಯಕ್ಷ ಕೆಲಸ ಮಾಡೀನಿ. ಭಾಳ ಚೆನ್ನಾಗಿ ಕೆಲಸ ಮಾಡಿ ಬಂದಿದ್ದೀನಿ. ಬಟ್ ಕೊನೆಗಾಲದಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಒಂದು ವಾತಾವರಣ ನಿರ್ಮಾಣತ್ತು. ಆ ಬೇಜಾರನ್ನು ಇಟ್ಕೊಂಡು ಹೋಗ್ಬೇಕಾಯ್ತು ಇಷ್ಟೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ನಿಮ್ಮ ಸ್ಥಾನ ಸಹ ಮುಂದುವರಿತಾ ಇತ್ತು ಸರ್? ಏನು ಗೊತ್ತಿಲ್ಲ ರೀ ನನಗೆ ಅವ್ರದ್ದು ಏನದ ಅದರ ಬಗ್ಗೆ. ಇದಿಷ್ಟು ಬಸವರಾಜ ಹೊರಟ್ಟಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.